ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಮಶ್ರೂಮ್ ಬಳಸಿ ಮಶ್ರೂಮ್ ಕರಿ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಮೊದಲು ಒಂದು ಪ್ಯಾನಿಗೆ ಈ ಥರ ಚಿಕ್ಕ ಕುಕ್ಕರಿಗೆ ನಾವು 1-2 ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು, 1-2 ಸ್ಪೂನ್ ಸಾಕು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈ ಕರಿ ನಾವು ಗೀ ರೈಸ್ಗೆ ಮತ್ತು ಚಪಾತಿಗೆ, ಪೂರಿಗೆ ಎಲ್ಲನೂ ಹಾಕೊಬೋದು. ತುಂಬಾ ರುಚಿಕರವಾಗಿರುತ್ತೆ. ಇದನ್ನು ನಾವು ಹಬ್ಬಗಳಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿರ್ತೀರ ಅಲ್ವಾ, ಆವಾಗ ಈ ಥರ ಮಶ್ರೂಮ್ ಕರಿನ ಒಂದ್ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಂತೂ ಇರುತ್ತೆ. ಎಣ್ಣೆ ಕಾದ ನಂತರ ಒಂದು ಚಿಕ್ಕ ಸ್ಪೂನ್ 2 ಸ್ಪೂನಷ್ಟು ನಾವು ಸಾಸಿವೆಯನ್ನು ಹಾಕಿಕೊಳ್ಳುತ್ತಾ ಇದ್ದೀವಿ. ಸಾಸಿವೆ ಚಿಟಪಟ ಚಿಟಪಟ ಅನ್ನಬೇಕು. ಮಶ್ರೂಮ್ಸ್ನೆಲ್ಲ ಒಂದು 4 ಪೀಸ್ ಮಾಡಿಕೊಂಡು ವಾಶ್ ಮಾಡಿ ತೆಗೆದಿಟ್ಕೊಂಡಿರಿ. ಮಶ್ರೂಮ್ಸ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಅದರಲ್ಲಿ ಬ್ಲ್ಯಾಕ್ ಇರುತ್ತಲ್ಲ ಅದೆಲ್ಲನೂ ಹೋಗಬೇಕು. ಆ ಥರ ವಾಶ್ ಮಾಡ್ಕೊಂಡು ಇಟ್ಕೊಬೇಕು. ಇದು ಸಾಸಿವೆ ಚಿಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು 1 ಹಿಡಿಯಷ್ಟು ಹಾಕಿಕೊಂಡು ಅದನ್ನು ಅಷ್ಟೇ ಚಿಟಪಟ ಅನ್ನಬೇಕು. ನಂತರ ಮಶ್ರೂಮ್ಸ್ನ ನಾವು ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಈ ಥರ ಪೀಸ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಚೂರು ನೀರು ಬಳಸಬೇಡಿ ಇದಕ್ಕೆ ಇವಾಗಲೇ, ಯಾಕಂದರೆ ಮಶ್ರೂಮಲ್ಲಿ ನೀರು ಬಿಡುತ್ತೆ. ಅದಕ್ಕೆ ಇವಾಗಲೇ ನೀರು ಹಾಕೋಕ್ಕೆಲ್ಲ ಹೋಗಬೇಡಿ. ನೋಡಿ, ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಪುದೀನ ಎಲೆಗಳನ್ನು ಹಾಕಿಕೊಳ್ಳಿ. ಒಂದು 4-5 ಎಲೆ ಹಾಕ್ಕೊಳ್ಳಿ ಸಾಕು. ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡಿ. ಲಿಡ್ ಅಂದರೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಬಿಡಿ. ಕುಕ್ಕರ್ ಲಿಡ್ಡೆಲ್ಲ ಏನು ಅವಶ್ಯಕತೆ ಇಲ್ಲ. ನೀವು ಬೇಕಂದರೆ ಇದನ್ನು ಪ್ಯಾನಲ್ಲೂ ಮಾಡ್ಕೊಬೋದು. ಇದು ಚಿಕ್ಕ ಕುಕ್ಕರ್ ಇತ್ತಲ್ವ, ಅದಕ್ಕೆ ಅದರಲ್ಲೇ ಹಾಕ್ಕೊಂಡಿದ್ದೀವಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದಕ್ಕೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಬಿಡಬೇಕು, ನೀರಲ್ಲೆಲ್ಲ ಬಿಟ್ರೇ ಅದೆಲ್ಲ ನೀರಲ್ಲೆಲ್ಲ ಬಿಟ್ಕೊಳ್ಳೋ ಅಷ್ಟರಲ್ಲಿ ನಾವು ಈ ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪು 1 ಹಿಡಿ ಆಗುವಷ್ಟು ಹಾಕಿಕೊಳ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪು 1 ಹಿಡಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀವಿ. ಇದು ನಾವು ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಇವೆಲ್ಲ. ಕೊತ್ತಂಬರಿ ಸೊಪ್ಪು 1 ಹಿಡಿ ಅಷ್ಟು ಹಾಕ್ಕೊಳ್ತಾ ಇದ್ದೀವಿ. ನಂತರ ಕಾಯಿ 1 ಅರ್ಧ ಹಿಡಿ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀವಿ. ತೆಂಗಿನಕಾಯಿ ಫ್ರೆಶ್ ಕೊಕೊನೆಟ್. ನಂತರ ಈರುಳ್ಳಿ ಒಂದು ಚಿಕ್ಕ ಈರುಳ್ಳಿನ ದಪ್ಪ ಉದ್ದುದ್ದಕ್ಕೆ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀವಿ. ಟೊಮೆಟೋಸ್ನ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀವಿ. ನಾವು ಇದನ್ನು ಕಾಯಿನ ಹಾಕ್ಕೊಳ್ಬಿಟ್ಟು ಇದೆಲ್ಲನೂ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಮಸಾಲೆ, ಇದು ಮೇನ್. ಇದು ಪುದೀನ ಸೊಪ್ಪು 1 ಹಿಡಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ತೆಂಗಿನಕಾಯಿ 1 ಅರ್ಧ ಹಿಡಿ, ಆಮೇಲೆ ಈರುಳ್ಳಿ ಒಂದು ಚಿಕ್ಕದು ಆಗುವಷ್ಟು ಹಾಕ್ಕೊಳ್ತಾ ಇದ್ದೀವಿ. ನಂತರ ಇದಕ್ಕೆ ಮಸಾಲ ಪೌಡರ್ಸ್ ಹಾಕ್ಕೊಳ್ತಾ ಇದ್ದೀವಿ. ಮಸಾಲೆ ಪೌಡರ್ಸು ಮತ್ತು ಚಕ್ಕೆ ಲವಂಗ ಅವೆಲ್ಲನೂ ಹಾಕ್ಕೊಂಡು ರುಬ್ಕೊಳ್ಬೇಕು. ಇದಕ್ಕೆ ನೋಡಿ ಹೇಳ್ತೀವಿ. ಈಗ ಧನಿಯಾ ಪುಡಿ 1-2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀವಿ. ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ನೀವು ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ವಲ್ಲ, ಚಿಲ್ಲಿ ಪೌಡರ್ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ. ನಂತರ ಇದಕ್ಕೆ ಒಂದು ಚಿಕ್ಕ ಪೀಸಷ್ಟು ಚಕ್ಕೆಯನ್ನು ಹಾಕಿಕೊಳ್ಳಿ. ಒಂದು ಚಿಕ್ಕ ಪೀಸ್ ಚಕ್ಕೆ, ನೋಡಿ ಚಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಲವಂಗ 4 ಲವಂಗ ಹಾಕ್ಕೊಳ್ಳಿ. 4 ಪೀಸ್ ಲವಂಗ ಹಾಕ್ಕೊಳ್ಳಿ ಸಾಕು. ಜಾಸ್ತಿ ಮಸಾಲೆ ಬೇಕಾಗಿಲ್ಲ. ಜಾಸ್ತಿ ಮಸಾಲೆ ತಿಂದ್ರೂ ಸ್ವಲ್ಪ ಜನಕ್ಕೆ ಎದೆ ಎಲ್ಲ ಉರಿಯುತ್ತಲ್ವ, ಅದಕ್ಕೋಸ್ಕರ ಲೈಟಾಗಿ ಮಸಾಲೆ. ಇದು ಡೈರೆಕ್ಟ್ ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ, ಗೀ ರೈಸ್ಗೂ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬರೋಣ. ಇದು 1 ಕೋಟ್ ಮಿಕ್ಸಿಗೆ ಹಾಕಿ ರುಬ್ಕೊಂಡ ತಕ್ಷಣ ನಾವು ಈ ಟೊಮೆಟೋಸ್ನ ಅದಕ್ಕೆ ಹಾಕಿಬಿಟ್ಟು ರುಬ್ಕೊಳ್ತೀವಿ. ಈ ಟೊಮೆಟೋಸು ಇವಾಗಲೇ ಹಾಕಿದ್ರೆ ಅಷ್ಟು ರುಚಿ ಇರಲ್ಲ, ಅದಕ್ಕೋಸ್ಕರ ನಾವು ಒಂದು ಸತಿ ರುಬ್ಬಿದ ನಂತರ ನಾವು ಈ ಟೊಮೆಟೋಸ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಈ ಟೊಮೆಟೋಸ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀವಿ. ಆ ಮಶ್ರೂಮ್ಸ್ ಹಾಕಿರ್ತೀವಲ್ವ, ಅದಕ್ಕೇನೆ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾವು ಒಂಚೂರು ನೀರೇ ಹಾಕಿಲ್ಲ. ಮಶ್ರೂಮಲ್ಲಿ ಎಷ್ಟು ನೀರು ಬಿಡುತ್ತೆ ನೋಡಿ, ನೀರೇ ಹಾಕಿಲ್ಲ ನಾವು. ಈ ನೀರೆಲ್ಲ ಸ್ವಲ್ಪ ಇಂಗಬೇಕು, ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಳ್ಳೋಣ. ಆನಂತರ ಈಗ ಅದೇ ಮಿಕ್ಸಿಗೆ ನಾವು ಟೊಮೆಟೋಸ್ ಹಾಕಿ ರುಬ್ಕೊಳ್ಳೋಣ. ನೋಡಿ, ರುಬ್ಬಿರುವ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಮಶ್ರೂಮ್ಸ್ಗೆ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಇವಾಗಲೇ ಇದು ಮಸಾಲೆನ ಹಾಕ್ಕೊಂಡು ಅದು ಚೆನ್ನಾಗಿ ಕುದಿಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆ, ಯಾಕಂದರೆ ಎಲ್ಲ ಹಸಿಯಾಗಿ ಹಾಕಿರ್ತೀವಲ್ವ, ಅದಕ್ಕೋಸ್ಕರ
ಇವಾಗ ಈ ಮಸಾಲೆನ ಹಾಕ್ಬಿಟ್ಟು ಸ್ವಲ್ಪ ನೀರು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಈ ಕರಿ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕೊಂಡ್ಬಿಟ್ಟು ಇದು ಎಣ್ಣೆ ಮೇಲೆ ಬರೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳೋದು. ಒಂದೇ ಒಂದು ಚಿಕ್ಕ ಗ್ಲಾಸ್, ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ಬಿಟ್ಟು ಬಿಟ್ಟುಬಿಟ್ರೆ ನಾವು ಕುದೀತಾ 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 ಅದು ಗಟ್ಟಿ ಆಗುತ್ತೆ. ಈ ಥರ ಕುದಿಬೇಕು. ಮಧ್ಯ ಮಧ್ಯ ಸ್ವಲ್ಪ ಕೈಯಲ್ಲಿ ಆಡಿಸ್ತಾ ಇರಿ ಸಾಕು. ಕುದ್ರೆ ಆವಾಗ ಚೆನ್ನಾಗಿ ಲೈಟ್ ಕಲರ್ ಚೇಂಜ್ ಆಗುತ್ತೆ ನೋಡಿ. ಈ ಥರ ಎಣ್ಣೆ ಬಿಡಬೇಕು. ಬಿಟ್ಟ ಮೇಲೆ ಅಷ್ಟೇ ಆಫ್ ಮಾಡ್ಕೊಳ್ಳಿ ಸ್ಟವ್ನ. ಮಶ್ರೂಮ್ ಕರಿ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್,